ನಾವಂತೂ ಬುತ್ತಿ ಬೇರೆ ಎಲ್ಲೂ ಟಿಫನ್ ಹೋಗಲ್ಲ. ಹನುಮಂತನ ಬಾಲ ಹೋಗ್ತಾನೆ ಇದೆ ಕ್ಯೂ. ಕಾಫಿ ಕ್ಯೂ ಇಲ್ವಾ? ಡೈರೆಕ್ಟ್ ದರ್ಶನ. ನಮಸ್ಕಾರ. ತುಜಾ ಬಾಲ್ ಓನರ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬಾತ್ರೂಮ್ ಬಂದ್ಬಿಟ್ರು. ಅಯ್ಯಯ್ಯೋ. ಮಸಾಲೆ ದೋಸೆ, ಆಣೆ ದೋಸೆ. ಆನೆ ದೋಸೆ ಅದೇನದು? ಆನಿಯನ್ ದೋಸೆ. ನಾವು ಆಣಿ ಎನ್ನು ಮಾಡ್ಬೇಕಾದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಒಳ್ಳೆ ತಿಂಡಿ ತಿಂತಾ ಇದೀನಿ. ಒಳ್ಳೆ ಕಾಟ್ರಲ್ಲ ಕ್ಯಾಟ್ರು ಮತ್ತೋಗ್ಬಿಟ್ಟು 2-4 ಆಯ್ತಲ್ಲ. ಏನೇನು ಅನ್ಸ್ತಾ ಇದೆಯೋ ಇದು. ಅಯ್ಯೋ ಒಳಗಿದೆ, ಹೇಳಕ್ಕಾಗಲ್ಲ. ಗರ್ಕಿ ಅಂದ್ರೆ ಏನ್ ಸರ್? ಗಿರ್ಕಿ, ಸಾರಿ. ಓಕೆ. ಪ್ರಭುಗಳೇ ನಮಸ್ಕಾರ. ನಾನು ಅನ್ನ ತಿಂತಾ ಇದ್ದೀನಿ. ಹೌದಾ? ಇವಾಗ 4 ಜನಕ್ಕೆ ಅನ್ನ ಹಾಕೋ ಲೆವೆಲ್ಗೆ ಹೋಗಿದ್ದೀರಾ. ಗುಡ್. ಇಲ್ಲ, ಆನೆಸ್ಟ್ ಆಗಿ ಹೇಳಿ, ಪ್ರೊಡ್ಯೂಸರ್ ಅಂತ ಹಾಕೊಂಡ್ರ ಇಲ್ಲ ಒಬ್ಬರು ಆಕ್ಟರ್ ಅಂತ ಹಾಕೊಂಡ್ರ? ಹಾಯ್ ನಮಸ್ಕಾರ. ಊಟ ತಿಂಡಿ ಎಲ್ಲ ಮಾಡಿದ್ರ? ಓಕೆ. ಯೂಶಲಿ ಭಾನುವಾರ ಬೆಳಿಗ್ಗೆ ಕಾಲ್ ಸೂಪು ಬಿರಿಯಾನಿ ತಿಂದ ಅಭ್ಯಾಸ. ಇವತ್ತು ರಾಜರಾಜೇಶ್ವರಿ ನಗರಲ್ಲಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ವೆಜ್ ಟ್ರೈ ಮಾಡೋಣ ಅಂತ. ರಾಜರಾಜೇಶ್ವರಿ ಸಸ್ಯಾಹಾರಿ ಕಾಲೇಜ್ ಕ್ಯಾಂಟೀನ್ ಅಂತ. ಇಡ್ಲಿ ಏನೇನು ಫೇಮಸ್ ಇದೆ ಗೊತ್ತಿಲ್ಲ ವೆಜ್ಜಲ್ಲಿ. ನೋಡಿದ್ರೆ ಇಲ್ಲಿ ದೊಡ್ಡ ಕ್ಯೂನೇ ನಿಂತಿತ್ತು. ಸೊ ಇಲ್ಲಿ ನೋಡಿದ್ರೆ ನೀವು ರೋಡ್ ಹತ್ರನೇ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ವಿಡಿಯೋ ಮಾಡ್ತಾ ಇದೀವಿ ಅಂತ ಅಡ್ವಾಂಟೇಜ್ ತಗೊಳ್ದೆ. ನಾವು ಒಳ್ಳೆ ಹುಡುಗರ ಥರ ಕ್ಯೂ ನಿಂತ್ಕೊಳ್ಳೋಣ ಬನ್ನಿ. ಕಾಫಿ ಕ್ಯೂ ಇಲ್ವಾ? ಡೈರೆಕ್ಟ್ ದರ್ಶನ. ದೇವ್ರ ದರ್ಶನ 15 ವರ್ಷದಿಂದ ಬರ್ತಾ ಇದೀವಿ. ಓಕೆ. ಇಲ್ಲಿ ಸುತ್ತಮುತ್ತ ಹೋಟ್ಲುಗಳಲ್ಲಿ ಹೌದಾ? ಓಕೆ. ಎಲ್ಲ ಹುಡ್ಕೊಂಡ್ ಬರ್ತಾರೆ. ಫ್ರೈಡೆ ಸ್ಯಾಟರ್ಡೆ ಮಾತ್ರ ಈ ತರ ಲೈನ್ ಇರುತ್ತೆ. ಓಕೆ. ನಾರ್ಮಲ್ ಡೇಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅವ್ರ ಬಿಸ್ನೆಸ್ ಅವ್ರಿಗೆ ಗೊತ್ತು. ನಾವಂತೂ ಬುತ್ತಿ ಬೇರೆ ಎಲ್ಲೂ ಟಿಫನ್ ಹೋಗಲ್ಲ. 4-5 ನಿಮಿಷ ಆಗಿದೆ ಕ್ಯೂ ಅಲ್ಲಿ. ಹಿಂದೆ ತಿರುಗಿ ನೋಡಿದ್ರೆ ಕ್ಯೂ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಗೊತ್ತಾ? ಹನುಮಂತನ ಬಾಲ ಥರ ಹೋಗ್ತಾನೆ ಇದೆ ಕ್ಯೂ. ಇವ್ರು ರೆಗ್ಯುಲರ್ ಕಸ್ಟಮರು. ಸರ್ 7 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತಾ ಇಲ್ಲಿ ಕ್ಯೂ? ನೀವು ಬೇರೆ ಡಬ್ಬ ತಂದ್ಬಿಟ್ಟಿದ್ದೀರಾ ನೀಟಾಗೆ? ಎರಡು ತರ. ಓಕೆ. ತುಂಬ ಬ್ಯುಸಿ ಇದ್ದಾರೆ, ಜಾಸ್ತಿ ತಲೆದಿನ ಬೇಡ. ಜನ ಬೇರೆ ಕ್ಯೂ ಅಲ್ಲಿ ಇರೋ ಹೊಡೆದ್ಬಿಡ್ತಾರೆ. ಸಿಕ್ಕಾಪಟ್ಟೆ ಪೇಷಂಟ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಏನು ಫೇಮಸ್ಸು? ದೋಸೆ ಉಂಟು, ಸಲಾಮ್ ಉಂಟು, ಎಲ್ಲ ಐಟಮ್ಗಳು ಬರ್ತಾ ಇದೆ ಆದಷ್ಟು. ಓಕೆ. ಕ್ಯೂ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ ಸ್ಪೆಷಲ್ ನಿಮ್ಮ ಹೋಟ್ಲದು? 2 ಪ್ಲೇಟ್ ಒಂದು ಪ್ಲೇಟ್ ಇಡ್ಲಿ ವಡೆ, ಮಸಾಲೆ ದೋಸೆ ಟ್ರಯಾಂಗುಲರ್ ಆಗಿ ಸ್ವಲ್ಪ ವೆರೈಟಿ, ಬಿಸಿ ವಡ. ಸುತ್ತಮುತ್ತ ಜನ, ಸ್ಪೆಷಲ್ ಮಸಾಲೆ ಫಾರ್ ಸ್ಪೆಷಲ್ ಪೀಪಲ್. ಜನವೋ ಜನ. ನೋಡಿ ನಿಂತ್ಕೊಳ್ಳೋಕೆ ಜಾಗ ಇದೆ ಆರಾಮಾಗೆ, ಕೂತ್ಕೊಳ್ಳೋಕೆ ಫ್ಯಾಮಿಲಿಗೆ. ನಮ್ಗೊಂದು ಪುಟ್ಟ ಸ್ಪೇಸ್ ಇದೆ ಇಲ್ಲಿ. ಹಾಯ್. ತುಂಬ ವರ್ಷಗಳಾಯ್ತು ನಾನು ಮಸಾಲೆ ದೋಸೆ ತಿಂದು. ಈ ಕಡೆ ಬ್ಯೂಟಿಫುಲ್ ಆಗಿ ಇಡ್ಲಿ ವಡ, ಸೈಡಲ್ಲಿ ಚಟ್ನಿ, ಡಿಪ್ಪಿಂಗು. ರವಿಯವರೇ ತಿನ್ಬಿಟ್ಟು ಹೆಂಗಿದೆ ಹೇಳಿ. ಇವಾಗ ಮಧ್ಯದಲ್ಲಿ ಈ ಥರ ದೋಸೆ ತೊಗೊಂಡು ಆಲೂಗೆಡ್ಡೆ ಪಲ್ಯ ಹಣ್ಣ ಹಚ್ಕೊಂಡು ಚಟ್ನಿನ ಹಚ್ಕೊಂಡು. ನಮ್ಮನೆ ಬೇಸಿಕಲಿ ಮಲ್ಲೇಶ್ವರಮ್ಮು. ಜನತಾ ಹೋಟ್ಲು, CTR ಹೋಟ್ಲು ಕೇಳಿರ್ತೀರಾ ನೀವು? ಜನತಾ ಹೋಟ್ಲು ನನ್ನ ಫೇಮಸ್. ನಾನು ನಮ್ಮ ತಾಯಿ ಕ್ಯೂವಲ್ಲಿ ನಿಂತ್ಕೊಂಡು ಇದೇ ಥರ ರೋಡಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತಿಂತಾ ಇದ್ವಿ. ನೆನಪಾಯಿತು. ನಿಜವಾಗ್ಲೂ ಹೇಳ್ತೀನಿ ಆನೆಸ್ಟಾಗಿ, ಒಂದ್ಸರಿ ಬನ್ನಿ. ಚಟ್ನಿ ಅಂತೂ ಅದ್ಭುತ. ಸಾಂಬಾರು ಇಷ್ಟ ಆಯ್ತಾ ನಿಮಗೆ? ಟೇಸ್ಟು ಹೌದಾ? ನೆಕ್ಸ್ಟ್ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಿದ್ದಾರೆ ನೋಡಿದ್ರಾ? ಬನ್ನಿ, ಇಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ತುಜಾ ಬಾಲ್ ಓನರ್ ಇಲ್ಲೇನು ಮಾಡ್ತಾ ಇದ್ದೀರಾ? ಬಾತ್ರೂಮ್ ಬಂದ್ಬಿಟ್ರು. ಅಯ್ಯಯ್ಯೋ. ಬಿಡಲ್ಲ. ಇಲ್ಲಿ ಪೂಜಾ ಬಾರ್ ಓನರ್ ಅಂತೆ. ಅದನ್ನೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಒಳ್ಳೆ ತಿಂಡಿ ತಿಂತಾ ಇದೀನಿ. ನಮ್ಮನೆ ನಮ್ಮ ಸಿನಿಮಾ ಒಳ್ಳೆ ವಿಚಾರ ರಿಲೀಸ್ ಆಗ್ತಿದೆ 8ನೇ ತಾರೀಕು ಜುಲೈ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ತಿಂಡಿ ತಿಂತಾ ಇದೀನಿ. ವಿಲೋಕ್ ರಾಜ್ ಅಲ್ವಾ? ಹೌದು. ಸರ್ ನಿಮ್ಮ ಪೋಸ್ಟರ್ ನೋಡ್ತಾ ಇದ್ದೆ, ಗಿರ್ಕಿ ಮೂವಿ. ಓಕೆ. ಏನೋ ಡಯಟ್ ಅಲ್ಲಿ ಇರ್ತೀರಾ ಅಂದ್ರೆ ಇಲ್ಲಿ ಬಂದು ಇಡ್ಲಿ ವಡೆ ತಿಂತಾ ಇದ್ದೀರಾ? ಇಂಡಿಯನ್ ಸರ್ ಈ ಥರ ನೀವು ಬಂದು ಕಾಲ್ ಮಾಡ್ತೀರಾ? ನಾವೆಲ್ಲ ಕಡೆ ಇರ್ತೀವಿ, ಹುಷಾರಾಗಿರ್ಬೇಕು ಇನ್ಮೇಲೆ ನೀವು. ಸಿನಿಮಾ ಟೈಮ್ ಅಲ್ವಾ ಸರ್? ಓಕೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡಯಟ್ ಟೈಮ್ ಅಲ್ಲ, ಎನರ್ಜಿ ಬೇಕು. ಅದಕ್ಕೋಸ್ಕರ ಓಕೆ. ಇಡ್ಲಿ ತಿಂದೆ ಎನರ್ಜಿ ಬರುತ್ತೆ ಜನಗಳೇ. ಜಿಮ್ಗೆ ಹೋಗಕ್ಕೆ ಮುಂಚೆ ಇಡ್ಲಿ ತಿನ್ಕೊಂಡು ಹೋಗಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನೀವು ಡಯಟಲ್ಲಿ ಇದ್ದೀರಿ ಅನ್ಕೊಂಡ್ವಿ, ನೀವು ವಡೆ ಗಿಡ ಎಲ್ಲ ಬಾರಿಸ್ತಾ ಇದ್ದೀರಾ? ಓಕೆ, ಖಂಡಿತ ಒಳ್ಳೆ ಟೇಸ್ಟ್ ಇದೆ ಇಲ್ಲಿ ಫುಡ್ಡು, ಖಂಡಿತ ತಿನ್ನಲೇಬೇಕು ಎಲ್ಲರೂ. ಮಸಾಲೆ ದೋಸೆನೂ ಚೆನ್ನಾಗಿರುತ್ತೆ, ಆಮೇಲೆ ಒಂದು ಟ್ರೈ ಮಾಡಿ. ನೀವು ಇಡ್ಲಿ ವಡೆ ತೊಗೊಂಡ್ಬಿಟ್ಟಿದ್ದೀರಾ? ಇಡ್ಲಿ ವಡೆ ಫ್ಯಾನ್ಸಾ ನೀವೆಲ್ಲ? ಹೌದಾ? ಎಸ್ಪೆಷಲಿ ಅದರಲ್ಲೂ ಶೂಟಿಂಗ್ ಅವರಿಗೆ ತುಂಬಾ ಇಷ್ಟ, ಸಿನಿಮಾದವರಿಗೆ. ಓಕೆ, ಕರೆಕ್ಟ್. ಹೆಂಗ್ ನಡೀತಾ ಇದೆ ಲೈಫ್? ಹೆಂಗಿದೆ? ಚೆನ್ನಾಗಿ ನಡೀತಾ ಇದೆ ಸರ್. ಸಿನಿಮಾ ಇನ್ನೇನು ರಿಲೀಸ್ ಅಂತ ಬಂದಿದೆ, ಜುಲೈ 8ಕ್ಕೆ ರಿಲೀಸ್. ಇನ್ಮೇಲಿಂದ ಹೊಸ ಜೀವನ ಸ್ಟಾರ್ಟ್ ಆಗ್ಬೇಕು. ಸೊ ಯೋಗರಾಜ್ ಭಟ್ ಜೊತೆ ಕೆಲಸ ಮಾಡಿದ್ ನೀವು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನ್ ತಿನ್ನಿಸ್ತಾ ಇದ್ರು? ಅವರು ಇಡ್ಲಿ ವಡೆನಾ ಬೇರೆ ಏನಾದ್ರು ತಿನ್ನಿಸ್ತಾ ಇದ್ರಾ? ಎಲ್ಲ ತಿಂದಿದ್ದೀವಿ. ಹೌದಾ? ಒಳ್ಳೆ ಗುರುಗಳು ಅಂತ ಹೇಳ್ಬೋದು. ಓಕೆ. 100%.
ತುಂಬ ಕೆಲಸ ಕತ್ತಿದ್ವಿ. ಇಲ್ಲಿ ಮಟ್ಟಿಗೆ ಬರೋ ಕಾರಣ ಸರ್ ಅಂತಾನೆ ಹೇಳ್ಬೋದು. ಸೂಪರ್. ಎಣ್ಣೆ ಬಗ್ಗೆ ಒಂದು ಸಾಂಗ್ ಇದೆ ಅನ್ಸುತ್ತೆ, ಮೊನ್ನೆ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಥ್ಯಾಂಕ್ ಯು. ಓಕೆ. ಆದರೆ ಬಾರ್ ರಿಲೇಟೆಡ್ ಕತೆ ಇರೋದ್ರಿಂದ, ಅಂದರೆ ಹೀರೋ ಬಾರ್ ಸಪ್ಲೈಯರ್ ಕ್ಯಾರೆಕ್ಟರ್ ಮಾಡೋದ್ರಿಂದ ಓಕೆ. ಸಿಚುವೇಶನ್ ಸಾಂಗ್ ಆಗಿತ್ತು. ಓಕೆ. ಸೊ ಹಾಗಾಗಿ ಅದು ಸರ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತಾನೆ ಬರ್ತೀವಿ. ಯಾರು ಸರ್ ನಿಮ್ಗೆ ಅವಕಾಶ ಕೊಟ್ಟಿದ್ದು ಫಿಲಮ್ ಮಾಡಕ್ಕೆ, ದುಡ್ಡು ಗಿಟ್ ಕೊಟ್ಟು? ಅದು ಅಲ್ಲಿ ಕೂತಿದಾರಲ್ಲ ಮಹಾಪ್ರಭುಗಳ ಪ್ರಭುಗಳೇ ನಮಸ್ಕಾರ. ಸರ್ ನಾನು ಅನ್ನ ತಿಂತಾ ಇದ್ದೀನಿ. ಹೌದಾ? ಇವಾಗ 4 ಜನಕ್ಕೆ ಅನ್ನ ಹಾಕೋ ಲೆವೆಲ್ಗೆ ಹೋಗಿದ್ದೀರಾ. ಗುಡ್ ಗುಡ್. ಅನ್ನದಾತರೇ ಆಗ್ಬಿಟ್ಟಿದ್ದೀರಾ ನೀವು. ಅಷ್ಟು ದೊಡ್ಡ ಇದು ಪಟ್ಟ ಬೇಡ ಸರ್. ಆಹಾ. ದೇವರು ಏನು ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ನಾನು ಇರೋ ತನಕ ಮಾಡ್ಕೊಂಡು ಹೋಗೋಣ ಆಸೆ ಇದೆ. ಸೂಪರ್ ಸರ್. ಅದಕ್ಕೋಸ್ಕರ ನಾನು ಹಾಕಿದ್ದು ಬಂದರೆ ಸಾಕು, ಯಾಕಂದ್ರೆ ಸ್ಪೆಷಲ್ ತೆಗಿಬೇಕಲ್ಲ, ಅದಕ್ಕೋಸ್ಕರ ಆಮೇಲೆ ಕಮ್ಮಿಗೆ ಬರೋಂಗಿಲ್ಲ. ಖಂಡಿತ. ಇದು ನೀವು ಎಷ್ಟು ಕರ್ಕೊಂಡ್ಬರ್ತಾರೆ ಥಿಯೇಟ್ರಿಗೆ ನಾನಾ? ನೋಡೋಕ್ಕೆ? ನೀವು ಫ್ರೀಯಾಗಿ ಕೊಟ್ಟರೆ ಒಂದು 50-100 ಜನಕ್ಕಾರು ಕರ್ಕೊಂಡ್ಬರ್ತೀನಿ. ಇಲ್ಲ, ನೀವು ನಿಮ್ಮಿಂದನೇ ಎಲ್ಲ ಚಿತ್ರರಂಗ ಹಾಳಾಗ್ತದೆ. ನಿಮ್ಮ ಫ್ಯಾಮಿಲಿ ಟಿಕೆಟ್ ಕೊಟ್ಬಿಟ್ಟು ಮಾಡಿದ್ರೆ ಖಂಡಿತ ನಮ್ಮ ಕಡೆಯಿಂದ 15-20 ಜನ ಖಂಡಿತ ಥಿಯೇಟ್ರಿಗೆ ಬಂದೇ ಬರ್ತೀವಿ. ಅದು ನಿಮ್ಮನ್ನ ನೋಡೋಕ್ಕೆ, ಖಂಡಿತ ಸ್ಕ್ರೀನ್ ಮೇಲೆ, ದೊಡ್ಡ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅಕ್ಕಪಕ್ಕದವ್ರು ಕೂತವ್ರು ನನ್ನ ನೋಡೋಕ್ಕಲ್ಲ ಅಂತ ಅವ್ರು ಬೇಜಾರು ಮಾಡ್ತಾರೆ. ಹಂಗೆ ಒಂದು ಇವಾಗ ಇಡ್ಲಿ ತೊಗೊಂಡವ್ರಿಗೆ ದೋಸೆ ಇಷ್ಟ ಇಲ್ಲ ಅಂತಲ್ಲ, ಇಡ್ಲಿ ತಿನ್ಬಿಟ್ಟು ದೋಸೆನೂ ತೊಗೊಂತೀವಿ ಅಂತ. ನೋಡಕ್ಕೆ ಬರ್ತಾ ಇದ್ದೀರಾ? ಹೌದು, ಖಂಡಿತ ನಮ್ಮೆಲ್ಲರನ್ನೂ ನೋಡೋದಕ್ಕೆ ದಯವಿಟ್ಟು ಥಿಯೇಟರ್ ಬನ್ನಿ. ಖಂಡಿತ ಬರ್ತೀವಿ. ಆ ಗರ್ಕಿ ಅಂದ್ರೆ ಏನ್ ಸರ್? ಗಿರ್ಕಿ, ಸಾರಿ. ಓಕೆ ಓಕೆ. ಅದೇ ಅನ್ಕೊಂಡೆ, ಏನಪ್ಪ ಗರ್ಕೆ ಇಲ್ಲ ಅನ್ಕೊಂಡೆ. ಗಿರ್ಕಿ. ಓಕೆ. ಗಿರ್ಗಿಟ್ಲೆ ತರ. ಬೇರೆ ಏನ್ ಸ್ಪೆಷಲ್ ಇದೆ? ಏನ್ ಜಾನರ್ ಮೂವಿ ಆಕ್ಚುಲಿ? ಓಕೆ ಓಕೆ. ಏನಿಲ್ಲ ಫಿಲಮ್ ಅಲ್ಲಿ ಎಲ್ಲ ಇಟ್ಬಿಟ್ಟಿದ್ದಾರೆ, ಏನಿಲ್ಲ ಫಿಲಮ್ ಅಲ್ಲಿ? ಓಕೆ ಗುಡ್. ಹಾರರ್ ಒಂದಿಲ್ಲ. ಓಕೆ. ಇವತ್ತು ಸುಮ್ಮನೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಓ, ಇಷ್ಟ ಆಗುತ್ತೆ. ನಿಮ್ದೇನಿಲ್ವಾ ಲವ್ ಸ್ಟೋರಿ? ನಮ್ದು ಸ್ವಲ್ಪ ಕಿರಿಕ್ ಲವ್ ಸ್ಟೋರಿ ಇದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿಲ್ಲ ಸರ್, ಸುಮ್ಮನೆ ತಮಾಷೆ ಮಾಡಿದೆ. ತಮಾಷೆ ಮಾಡೋದು? ಹಾ. ಓ, ಏನ್ ತಗಲ? ಇಲ್ಲ ಖಂಡಿತ ಆಗಿಲ್ಲ, ಫಿಲಮ್ ನೋಡಾಗೋಣ ಅಂತ. ಫಿಲಮ್ ನೋಡ್ಬಿಟ್ಟು ಆಗ್ತದೆ. ಫಿಲಮ್ ನೋಡ್ಬಿಟ್ರೆ ತುಂಬಾ ಕಷ್ಟ ಇದೆ. ಹೌದಾ? ಆಗದೇ ಇಲ್ಲ ಅಂತೀರಾ? ಅಲ್ಲ, ಆಗದೇ ಇಲ್ಲ ಅಂತಲ್ಲ, ಇಮಿಡಿಯೇಟ್ ಆಗಿ ಆಗ್ಬಿಡ್ತೀರಾ. ಓ, ಅಷ್ಟು ಚೆನ್ನಾಗಿ ಇಂಪ್ಯಾಕ್ಟ್ ಇದೆ. ಈಗ ಸ್ಪೆಷಲ್ ಏನಂತಂದ್ರೆ ಲವ್ ಎಲ್ಲರೂ ಮಾಡ್ತಾರೆ. ಇಲ್ಲಿ ನಮ್ಮ ಚಿತ್ರದಲ್ಲಿ ಬಾರ್ ಸಪ್ಲೈಯರ್ ಒಬ್ಬ ಗಾರ್ಮೆಂಟ್ ಹುಡುಗಿನ ಲವ್ ಮಾಡ್ತಾನೆ. ಸೊ ಸಪ್ಲೈಯರ್ನ ಒಂದು ಹುಡುಗಿ ಲವ್ ಮಾಡೋದಿದೆಯಲ್ಲ, ಅದು ಸ್ಪೆಷಾಲಿಟಿ. ಎಲ್ಲ ಹುಡುಗಿರು ಅಷ್ಟೇ, ನೋಡಿ ಒಂದು ಕಾರ್ ಇರಬೇಕು, ಒಂದು ಬಂಗ್ಲೋ ಇರಬೇಕು, ಮತ್ತೆ ವೀಕ್ಲಿ ಒನ್ಸು ಶನಿವಾರ ಭಾನುವಾರ ಹೊರಗಡೆ ಹೋಗ್ಬೇಕು, ಬೊಗಳಕ್ಕೊಂದು ನಾಯಿ ಇರಬೇಕು, ಆಮೇಲೆ ಒಂದು ಪಪ್ಪಿ ಇರಬೇಕು, ಆಮೇಲೆ ಮಗು ಇಮಿಡಿಯೇಟ್ ಆಗಿ ಏನು ಮಾಡ್ಕೊಳ್ಳೋದಿಲ್ಲ, ಒಂದು 2-3 ವರ್ಷ ಆಗಬೇಕು, ಮತ್ತೆ ನನ್ನ ಖರ್ಚಿಗೆ ಒಂದು 10,000-20,000 ಅದನ್ನು ಕೊಟ್ಬಿಟ್ರೆ ಸಾಕು ಅಂತ ಆ ಸ್ಟೇಟಸ್ ಅಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಇಂಥ ಹುಡುಗನ್ನ ಅವ್ಳು ಲವ್ ಮಾಡೋದಿದೆಯಲ್ಲ ಸರ್, ನಿಮ್ಗೆ ಅನಿಸ್ತಾ ಇವಾಗ ಏನಾದ್ರು ಮಾಡ್ಬೇಕು ಅಂತ? ಸದ್ಯಕ್ಕೆ ಅನ್ಸಿಲ್ಲ, ಮೇ ಬಿ ಮೂವಿ ನೋಡಿದ್ರೆ ಅನ್ಸುತ್ತೆ. ಹೌದು. ಏನೇನು ಅನಿಸ್ತಾ ಇದೆಯೋ ಏನೋ? ಅಯ್ಯೋ, ಒಳಗಿದೆ, ಹೇಳಕ್ಕಾಗಲ್ಲ. ಸೇರಿಪ್ಪ, ಒಳಗಿದ್ರೆ ಹೇಳಿ, ಅದೆಲ್ಲ ಬಿಚ್ಚಿದೀವಲ್ಲ, ಎಲ್ಲ ಬಿಚ್ಚಿದೆ. ಕತೆ ಒಂದೊಂದೇ ಎಡೆನ ಬಿಚ್ಚಿದೀವಿ. ಓಕೆ ಸೂಪರ್. ಸರ್ ಇದೆ ಅದು ಕಾಮಿಡಿ. ನಿಮ್ದಿದೆ ಅಲ್ಲ ಅದು ಕಾಮಿಡಿ. ಹೇಳ್ಬಿಡಿ ಎಲ್ಲ ಹೇಳ್ಬಿಡು. ಅದನ್ನು ಬಿಚ್ಕೊಂಡು ನಿಂತಿದ್ದೆ. ಪ್ರತಿಯೊಂದು ಆ ಥರ ಕ್ಯಾರಿ ಮಾಡ್ತೀವಿ. ಥ್ರೋಟ್ ಸಿನಿಮಾ ಕ್ಯಾರಿ ಒಂದು ಕಾಮಿಡಿಯನ್ ಇದೆ, ಥ್ರೋಟ್ ಸಿನಿಮಾ ಕ್ಯಾರಿ ಆಗ್ತಾ ಇರುತ್ತೆ. ಅದು ಸೆಂಟಿಮೆಂಟ್ ಏನಿದೆ, ಲವ್ ಸೀಕ್ವೆನ್ಸ್ ಇದೆ. ಸೊ ಪ್ರತಿಯೊಂದು ಏನೋ ಈ ಥರ ಬಂತು, ಈ ಥರ ಹೋಯ್ತು, ಅದು ಒಂದೊಂದು ಸೀನ್ ಮಾತ್ರಕ್ಕೆ ನಾವು ಎಲ್ಲ ಇದೆ ಅಂತ ಹೇಳ್ತಾ ಇದೀವಿ ಅಂತ ನಾನು ಹೇಳ್ತಾ ಇಲ್ಲ. ಟೋಟಲ್ ಸಿನಿಮಾ ಅದು ಕ್ಯಾರಿ ಓವರ್ ಆಗುತ್ತೆ. ಹಾಗಾಗಿ ಎಲ್ಲ ಸಿನಿಮಾ ಕಂಟೆಂಟಲ್ಲಿ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು. ನಿಮ್ಮ ಪಾತ್ರ ಸ್ವಲ್ಪ ಮಾತಾಡೋದಾದ್ರೆ ವಿಶ್ವ ಅವರೇ? ನನ್ನ ಪಾತ್ರ ಮಾತಾಡೋದಾದ್ರೆ, ಈ ಚಿತ್ರದಲ್ಲಿ ನಾನೊಬ್ಬ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ವಜ್ರಮಣಿ ಅಂತ ಒಂದು ಹೆಸರು. ನನ್ನ ಈ ಪಾರ್ಟಿಗೂ ಆ ಟೈಪ್ಗೂ ಹೊಂದಾಣಿಕೆ ಹಿಂಗಾಗ್ಬೋದು ಅಂತ ಯೋಚನೆ ಮಾಡಿ ಇಷ್ಟು ದಿವಸ ಏನು ಮಜಾ ಟಾಕೀಸಲ್ಲಿ ನೋಡಿದ್ವಿ, ಹಲವಾರು ಸಿನಿಮಾಗಳು ನೋಡಿದ್ವಿ, ಕಾಮಿಡಿಯಲ್ಲಿ ನೋಡಿದ್ವಿ. ಈ ಚಿತ್ರದಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲದೆ ಸೀರಿಯಸ್ ಇದೆ ಆ್ಯಂಡ್ ಎಮೋಷನ್ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ. ಸೊ ಒಂದು ಪ್ಯಾಕೇಜ್ ಇದೆ. ಇಲ್ಲ, ಆನೆಸ್ಟ್ ಆಗಿ ಹೇಳಿ, ಪ್ರೊಡ್ಯೂಸರ್ ಅಂತ ಹಾಕೊಂಡ್ರ ಇಲ್ಲ ಒಬ್ಬರು ಆಕ್ಟರ್ ಅಂತ ಹಾಕೊಂಡ್ರ? ಇಲ್ಲ, ಅದು ಆಬ್ವಿಯಸ್ಲಿ ಆ್ಯಸ್ ಎ ಬಂಡವಾಳ ಬರೋದಕ್ಕೆ ಪ್ರೊಡ್ಯೂಸರ್ ಬೇಕಂತ ಪ್ರೊಡ್ಯೂಸರ್ ವಯಸ್ಸು ಹಾಕ್ಕೊಂಡೆ. ಆ್ಯಸ್ ಎ ಪಾತ್ರಕ್ಕೆ ಒಬ್ಬ ಪರಿಪೂರ್ಣ ನಟರು ಬೇಕನ್ನಿಸ್ತು, ಅದು ಹಾಕ್ಕೊಂಡೆ. ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿತ್ತು ಮೂವಿಗೆ? ಪ್ರಿಪ್ರೇಷನ್ ಅಂದರೆ ಈ ಸಿನಿಮಾದಲ್ಲಿ ಒಂದು ಬಾರ್ ಸಪ್ಲೈಯರ್ ರೋಲು. ಈ ಬಾರ್ ಸಪ್ಲೈಯರ್ ರೋಲ್ನ ನಾನು ಮಾಡೋದು ಯಾಕೆಂದರೆ ನಾವೆಲ್ಲ ನನ್ನ ಪ್ರೊಫೆಷನ್ನೇ ಬೇರೆ ಇರುತ್ತೆ. ಸೊ ನಾವು ಆ ಪ್ರೊಫೆಷನ್ ಸಡನ್ನಾಗಿ ಆ ಮ್ಯಾನರಿಸಮ್ ಎಲ್ಲ ಮಾಡಬೇಕು ಅಂದಾಗ ಅದೊಂದಷ್ಟು ಪ್ರಾಕ್ಟೀಸ್ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು 2-3 ಬಾರ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಅಂದರೆ ನೋಡೋಕ್ಕೆ ಅವರು ನೀರಿಗೆ ಕುಡಿತಾ ಇದ್ರು, ನಾನು ಲೈಟಾಗಿ ಊಟ ಗೀಟ ತಿಂತಾ ಇದ್ದೆ. ಆ ಥರ ಒಂದು ನೋಡಿರಲಿಲ್ಲ. ಹೌದು ಹೌದು ಹೌದು.
ಆ ಲೋಕಲ್ ಬಾರ್ಗೆ ಎಂಟ್ರಿ ಕೊಟ್ಟು ಆ ಸಪ್ಲೈಯರ್ ಹೆಂಗೆ ಕೆಲಸ ಮಾಡ್ತಾರೆ ಅದನ್ನ ತಿಳ್ಕೊಂಡು ಬಾಡಿ ಇಳಿಸಿ ಎಲ್ಲರೂ ಏರ್ಸದೆ ನೀವು ಇಳಿಸಿದ್ದೀರಾ ಈ ಮೂವಿಗೆ. ಗುಡ್ ಗುಡ್. ಏನೋ ಹೇಳಕ್ ಬಂದ್ರೆ ಅಣ್ಣ, ಹೇಳಿ ಅಣ್ಣ. ಅದು ಹಾಂ. ಮಿಕ್ಸರ್ ಮಾಡಿ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದೆ. ಓಹೋ. ಅವನ ರೈಸ್ ತಿಂದೆ, ಹಾಂ. ಸ್ವಲ್ಪ ಯಾಕೋ ಸಗದಾಗಿತ್ತು. ಓಕೆ. ಇನ್ನೊಂದು ಪ್ಲೇಟ್ ಬಾರಿಸ್ತಾ ಇದ್ದೀರಾ? ಬಾರಿಸಿ ಬಾರಿಸಿ. ಸ್ವಲ್ಪ ಒಂದು ರೌಂಡ್ ದಪ್ಪ ಕಾಣುತ್ತೆ. ಹ್ಞೂ ಗಿರ್ಕಿ ಹೊಡೆದ್ ಬೇಡ ಜಾಸ್ತಿ, ಹ್ಞೂ. ಸ್ವಲ್ಪ ತಿನ್ನಕ್ ಬಿಡಿ. ಅಯ್ಯಯ್ಯೋ, ನಂದು ಆಯ್ತಲ್ಲ, ಅದಕ್ಕೆ ನಿಮ್ಮನ್ನ ಇಟ್ಕೊಂಡು ತಲೆ ತಿಂತಾ ಇದ್ದೀನಿ. ಬಟ್ ನೀವು ತಿನ್ಬೇಕು. ಇವನು ಕರ್ಕೊಂಡು ಹೋಗ್ತಿರಲಿಲ್ಲ ನೀರು ಕುಡಿಯಕ್ಕೆ, ಇವನು ಆಗಿದ ತಕ್ಷಣ ಓಡೋಣ ಅಂತ ಟೈಮ್ ನೋಡ್ತಾ ಇರ್ತಾನೆ. ಸೊ ಮೇ ಬಿ ಸರ್ಗೆ ಅವಾಗ ಅನ್ಸುತ್ತೆ ಸ್ಮೈಲ್ ಕೊಡ್ತಾ ಇದ್ದಾರೆ ಸರ್. ಶಿ ಕ್ಯಾನ್ ಡೂ ಇಟ್, ಬಟ್ ಆದ್ರೂ ತುಂಬಾ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ. ಸೊ ತುಂಬಾ ಸತಿ ರಿಹರ್ಸಲ್ ಎಲ್ಲ ಕರ್ಸಿದ್ರು, ಶೂಟಿಂಗ್ ಮುಂಚೆ ರಿಹರ್ಸಲ್ ಎಲ್ಲ ಕರ್ಸಿ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ. ಸೊ ಕೆಲವೊಂದು ಯೂಟ್ಯೂಬ್ ರೆಫರೆನ್ಸಸ್ ಕಾನ್ಸ್ಟೇಬಲ್, ಬಿಕಾಸ್ ನಾನು ಲೇಡಿ ಕಾನ್ಸ್ಟೇಬಲ್ ಅಲ್ವಾ ಈ ಸಿನಿಮಾದಲ್ಲಿ. ಸೊ ರೆಫರೆನ್ಸಸ್ ನೋಡಿ ರೆಡಿ ಮಾಡಿದ್ರು ಕಡೆಗೂ. ಮಾಡಿಸ್ಬೋದು ಅಂತ ಅನ್ನಿಸ್ತು. ಸೊ ಕಾನ್ಫಿಡೆನ್ಸ್ ಬಂತು ಕೂಡ. ಸೊ ಹಾಗಾಗಿ ರಿಸೀವ್ ಮಾಡಿದೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಇದೆ. ಸೂಪರ್ ಸರ್. ಹೀರೋಯಿನ್ ಮಿಸ್ಸಿಂಗ್ ಅನ್ಸುತ್ತೆ. ಹೀರೋಯಿನ್ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ. ಹೀರೋ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾರೆ ಹೀರೋಯಿನ್ನ. ಸೊ ಅವರು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಜಾಯ್ನ್ ಆಗ್ತಾ ಬಂದಿದ್ದಾರೆ. ಇದನ್ನೇ ಮಜಾ ಟಾಕೀಸ್ ಡೈಲಾಗ್ ಹೇಳ್ಬೇಕಂದ್ರೆ, ಹಾಂ. ಕಿರಣ ನೀನೆ ತೊಡೆ ತಿನ್ನಕ್ಕೆ ಬಿಡೋದು. ನಗು ಇರಬೇಕು ಸರ್ ಯಾವಾಗಲೂ. ಖಂಡಿತ. ಖುಷಿ ಇದ್ರೆ ಅಷ್ಟೇ ಸಂತೋಷ, ಆ ನೆಮ್ಮದಿ ಇರುತ್ತೆ ಅಲ್ವಾ. ಬನ್ನಿ ತೊಡೆ ತಿನ್ನೋಣ. ಸೂಪರ್. ಬ್ರೇಕ್ಫಾಸ್ಟ್ ಹೆಂಗಿತ್ತು ಲಾಸ್ಟಾಗೆ? ಎಲ್ಲ ಇಷ್ಟಪಟ್ರ ಇಲ್ಲಿ ಇಡ್ಲಿ ವಡೆ? ನೀವು ತಿನ್ನಿ, ಸಾಕಾಗಿದೆ. ನಾನು ತಿಂದೆ, ಮಸಾಲೆ ದೋಸೆ ತಿಂದೆ. ನಮ್ಮ ಫ್ರೆಂಡು ಇಡ್ಲಿ ವಡೆ ತಿಂದರು, ಚೆನ್ನಾಗಿತ್ತು. ಕ್ಯೂ ನಿಂತಿದ್ರು ಜನ. ಅದನ್ನ ರಿವ್ಯೂ ಮಾಡಕ್ಕೆ ಬಂದು ನಿಮ್ಮನ್ನ ಭೇಟಿಯಾಗಿದ್ದು ನಮಗೆ ತುಂಬ ಖುಷಿ ಆಯಿತು. ನಿಮ್ಮ ಮೂವಿ ಗಿರ್ಕಿ ಜುಲೈ 8ಕ್ಕೆ ಥಿಯೇಟರ್ಸ್ಗೆ ಬರ್ತಾ ಇದೆ. ಖಂಡಿತ ನಮ್ಮ ಮಸಾಲಾ ಚಾಯ್ ಮೀಡಿಯಾ ವ್ಯೂವರ್ಸ್ ಎಲ್ಲರೂ ನಿಮ್ಮ ಮೂವಿ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಕಲಾವಿದರು ಬೆಳಿಬೇಕು, ಅದರಲ್ಲೂ ಕಲಾವಿದರು ನಿರ್ಮಾಪಕರಾದಾಗ ಇನ್ನೂ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಖುಷಿ ಆಯಿತು. ಯಾಕಂದರೆ ಸರ್ ನಾನು ಯಾವತ್ತೂ ಬೇರೆ ಕೆಲಸ ಗೊತ್ತಿಲ್ಲ. 26 ವರ್ಷ ಆಯಿತು ಟ್ರಾವೆಲ್ ಸಿನಿಮಾ ಇಂಡಸ್ಟ್ರಿ. ಸೊ ಮತ್ತೆ ಇಲ್ಲೇ ನಾನು ಬಂಡವಾಳ ಬಂದು ಹೂಡಿಕೆ ಮಾಡಿ ಮತ್ತೊಂದು ಸಿನಿಮಾ ಮಾಡಿ ನಂಗೆ ಲಾಭ ಬೇಡ, ಅಲ್ಲೇ ಮುಂದೆ ಸಾಕು, ಹೋಗ್ತಾ ಇರೋಣ. ಚಲ್ತಕ್ಕೆ ನಮ್ಮ ಗಾಡಿ ದೋಣಿ ಸಾಗಲಿ, ಮುಂದೆ ಹೋಗಲಿ, 3 ಜನ ಊಟ ಮಾಡ್ತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಅದೇ ನನ್ನ ಸಮಸ್ಯೆ. ಒಳ್ಳೆ ಮಾತಾಡಿದ್ರಿ, ಸೂಪರ್. ಮತ್ತೆ ಮೂವಿ ಹಿಟ್ ಆದಾಗ ಇಲ್ಲ ರಿಲೀಸ್ ಟೈಮಲ್ಲಿ ಮತ್ತೆ ಸಿಗೋಣ. ನಿಮಗೆಲ್ಲ ಗುಡ್ ಲಕ್. ಅಂಟಿಲ್ ದೆನ್ ಟೇಕ್ ಕೇರ್. ಇನ್ನೊಬ್ರು ಯಾರೋ ಒಬ್ಬರು ಜಾಯ್ನ್ ಆದ್ರೆ ನಿಮ್ಮ ಟೀಮಲ್ಲಿ. ಹೆಲೋ, ಹಾಯ್, ಬನ್ನಿ. ಹಾಯ್, ಹೇಗಿದ್ದೀರಾ? ಸೂಪರ್. ಬ್ರೇಕ್ಫಾಸ್ಟ್ ಏನು ತಿಂತೀರಾ? ಇಡ್ಲಿ ವಡ. ಇಡ್ಲಿ ವಡ. ಅವರೆಲ್ಲ ಟೀಮೇ ಇಡ್ಲಿ ವಡ ಅಲ್ಲೇ ಇದ್ದೀರಲ್ಲ, ಯಾಕೆ? ನಮ್ಮ ಸಿನಿಮಾನೇ ಹಂಗಲ್ವಾ. ನೀವೇನ ಕಾಲ್ ಸೂಪ್ ಬಿರಿಯಾನಿ ಬಂದು ತಿನ್ಕೊಂಬಂದಂಗಿದ್ದೀರಾ? ಹಾಂ, ಬೆಳಗ್ಗೆ ಬೆಳಬೆಳಿಗ್ಗೆ ಆಯ್ತಾ? ಓಕೆ ಓಕೆ. ಏನು ಕ್ಯಾರೆಕ್ಟರ್ ನಿಮ್ಮದು? ನಾವಿದು ಒಂದು ಒಳ್ಳೆ ಕ್ಯಾರೆಕ್ಟರ್. ಒಳ್ಳೆ ಕ್ಯಾರೆಕ್ಟರ್. ಓಕೆ. ಒಳ್ಳೆ ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಮತ್ತೊಂಬಿಟ್ಟು 2-4 ಆಯ್ತಲ್ಲ. ಮ್ಯಾನೇಜ್ ಮಾಡ್ತಿರೋದು ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡು, ಕೇರಳ, ಹೈದರಾಬಾದ್, ಮುಂಬೈಲೂ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ವಾವ್, ಸೂಪರ್. ಸೊ ಗುಡ್ ಲಕ್, ಬಾಯ್. ಬಾಯ್. ಈ ಮೂವಿ ಜುಲೈ 8ಕ್ಕೆ ನಮ್ಮ ಮಜಾ ಟಾಕೀಸ್ ವಿಶ್ವ ಅವರು ಪ್ರೊಡ್ಯೂಸರ್ ಆಗಿ ಸೆಕೆಂಡ್ ಹೀರೋ ಥರ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬಿಲೋಕ್ ರಾಜ್ ಆ್ಯಕ್ಟ್ ಮಾಡಿರೋದು ಹೊಸ ಹೀರೋ. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಸೂಪರ್. ಬ್ರೇಕ್ಫಾಸ್ಟು ಆಯಿತು. ಸರ್ಪ್ರೈಸಿಂಗ್ ಏನಂದರೆ, ಒಂದು ಮೂವಿ ಟೀಮು ಅವ್ರ ಪ್ರಮೋಷನ್ ಏನೋ ಮಾಡೋಕ್ಕೆ ಬಂದಿದ್ದರು, ಅಲ್ಲೇ ಬ್ರೇಕ್ಫಾಸ್ಟಲ್ಲಿ ಸಿಕ್ಕಿ ಹಾಗೆ ಅವ್ರನ್ನ ಮಾತಾಡಿಸಿ ಕಾನ್ವರ್ಸೇಷನ್ ಕೂಡ ಚೆನ್ನಾಗಾಯಿತು. ಸೊ ಗುಡ್ ಸ್ಟಾರ್ಟ್ ಸಂಡೇಗೆ. ನೀವು ಊಟ ತಿಂಡಿ ಚೆನ್ನಾಗಿ ಮಾಡಿ. ಮತ್ತು ರಾಜರಾಜೇಶ್ವರಿ ಹೋಟೆಲು ಈ ಕಡೆ ಬಂದಾಗ ರಾಜರಾಜೇಶ್ವರಿ ನಗರ್ಗೆ ಇಡ್ಲಿ ವಡ ದೋಸೆ ಟ್ರೈ ಮಾಡೋದು ಮರಿಬೇಡಿ. ಬೇರೆ ತಿಂಡಿ ಇತ್ತು, ನಾನು ಜಾಸ್ತಿ ತಿನ್ನೋಕ್ಕಾಗಿಲ್ಲ, ರಿವ್ಯೂ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ನೀವು ಬಂದರೆ ಫ್ಯಾಮಿಲಿ ಜೊತೆ ಒಳ್ಳೆ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಫುಡ್ನ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.